ಪ್ರೀತಿಯ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಶಬರಿ ಪಾಠದಲ್ಲಿ ಶಬರಿ ಯಾವ ರೀತಿ ಮುಕ್ತಿಯನ್ನು ಪಡೆಯುತ್ತಾಳೆ, ಅಂದರೆ ರಾಮನ ಒಂದು ದರ್ಶನದಿಂದ ಯಾವ ರೀತಿ ಮುಕ್ತಿಯನ್ನು ಪಡೆಯುತ್ತಾಳೆ ಎಂಬುದಾಗಿ ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ನಾವು ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳುವ. ಸಂಧಿಗಳಲ್ಲಿ ಮೂಲಭೂತವಾಗಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎಂದು 2 ವಿಭಾಗಗಳಿವೆ. ಲೋಪ, ಆಗಮ, ಆದೇಶ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯಲಾಗಿದೆ. ಇವುಗಳಲ್ಲಿ ಲೋಪ ಮತ್ತು ಆಗಮ ಸಂಧಿಗಳು ಸ್ವರ ಸಂಧಿಗಳೆಂದು, ಆದೇಶ ಸಂಧಿಯು ವ್ಯಂಜನ ಸಂಧಿ ಎಂದು ಕರೆಯಲ್ಪಡುತ್ತವೆ. ನೀವು ಸಂಧಿಗಳನ್ನು ನೀವು 8ನೇ ತರಗತಿಯಿಂದ ಅಭ್ಯಾಸ ಮಾಡ್ತಾ ಬರ್ತಾ ಇದ್ದೀರಿ. ಅದರಿಂದಾಗಿ ನಾನು ಇನ್ನೊಂದ್ಸಲ ಏನು ಮಾಡ್ತೇನೆ, ಪುನರಾವರ್ತನೆಯನ್ನು ಮಾಡ್ತಾ ಹೋಗ್ತೇನೆ. ಈಗ ಸಂಧಿಗಳಲ್ಲಿ ಮೂಲಭೂತವಾಗಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂಥೇಳಿ 2 ವಿಭಾಗಗಳಿದೆ. ಕನ್ನಡ ಸಂಧಿ, ಕನ್ನಡ ಸಂಧಿಗಳು, ಮತ್ತು ಸೆಕೆಂಡ್ ಒನ್ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿ ಕನ್ನಡ ಸಂಧಿ ಅಂದ್ರೇನು? ಕನ್ನಡ ಶಬ್ದವೇ, ಅಥವಾ ಕನ್ನಡ ಸಂಸ್ಕೃತ ಬಂದರೂ ಸಹ ಅದು ಏನಾಗ್ತದೆ, ಕನ್ನಡ ಸಂಧಿ ಆಗ್ತದೆ. ಅದೇ ರೀತಿ ಸಂಸ್ಕೃತ ಸಂಧಿ ಅಂದರೆ ಸಂಸ್ಕೃತ ಶಬ್ದಗಳೇ ಬರುವಂಥದ್ದು. ಸಂಸ್ಕೃತ ಶಬ್ದಗಳು ಬಂದು ಸಂಧಿಯಾಗುವುದಕ್ಕೆ ನಾವು ಸಂಸ್ಕೃತ ಸಂಧಿ ಅಂಥೇಳಿ ಕರಿತೇವೆ. ನಿಮಗೆ ಗೊತ್ತಿರ್ಬೋದು ಏನೋ, ನಾವು ಅದನ್ನು ಏನು ವಿಗ್ರಹ ವಾಕ್ಯ ಮಾಡಿ ಬಿಡಿಸಿ ಬರೆಯುವಂಥದ್ದು. ಈಗ ಊರೂರು ಅಂತ ಹೇಳಿದರೆ ಊರೂರು, ಊರು ಕುಡಿಸು ಊರು ಅಂಥೇಳಿ ನಾವು ಬಿಡಿಸಿ ಬರಿತೇವೆ ಅಲ್ವಾ. ಇದಕ್ಕೆ ನಾವು ಏನು ಕರಿತೇವೆ, ಈ ಶಬ್ದಕ್ಕೆ ಪೂರ್ವ ಪದ ಅಂಥೇಳಿ ಕರಿತೇವೆ. ಇಲ್ಲಿ ಈ ಶಬ್ದಕ್ಕೆ ನಾವು ಉತ್ತರ ಪದ ಅಂಥೇಳಿ ಕರಿತೇವೆ. ಉತ್ತರ ಪದ, ಇದು ಪೂರ್ವ ಪದ, ಇಲ್ಲಿ ಉತ್ತರ ಪದ ಅಂಥೇಳಿ ಕರಿತೇವೆ. ಅದೇ ರೀತಿ ಈಗ ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳಿವೆ? ಕನ್ನಡ ಸಂಧಿಯಲ್ಲಿ ನಾವು ಯಾವುದೆಲ್ಲ ವಿಧಗಳನ್ನು ಕಾಣ್ಬೋದು? ಲೋಪ ಸಂಧಿ, ಲೋಪ ಸಂಧಿ ಫಸ್ಟ್ ಒನ್. ಸೆಕೆಂಡ್ ಒನ್ ಆಗಮ ಸಂಧಿ, ಆಗಮ ಸಂಧಿ. ಮೂರನೇದ್ದು ಆದೇಶ ಸಂಧಿ, ಆದೇಶ ಸಂಧಿ. ಇದರಲ್ಲಿ ಸಹ ನಾವೇನು ಕರಿತೇವೆ, ಇದರಲ್ಲಿ ನೋಡಿ ಲೋಪ ಮತ್ತು ಆಗಮ ಸಂಧಿಗಳು, ಇದು ಸ್ವರ ಸಂಧಿ. ಇದು ಲೋಪ ಮತ್ತು ಲೋಪ ಸಂಧಿ ಮತ್ತು ಆಗಮ ಸಂಧಿ ಏನುಂಟು, ಇದಕ್ಕೆ ನಾವೇನು ಕರಿತೇವೆ, ಸ್ವರ ಸಂಧಿ ಅಂಥೇಳಿ ಕರಿತೇವೆ. ಏನು ಸ್ವರ ಸಂಧಿ ಅಂದರೆ? ಸ್ವರ ಸಂಧಿ ಅಂದರೆ ಏನು? ಸ್ವರ ಮತ್ತು ಸ್ವರ ಬರುವುದು, ಸ್ವರಗಳು ಬಂದರೆ ಅದಕ್ಕೆ ನಾವು ಸ್ವರ ಸಂಧಿ. ಈಗ ಅದರ ಎದುರುಗಡೆ ಉತ್ತರ ಪದದಲ್ಲಿಯೂ ಪೂರ್ವ ಪದದಲ್ಲಿಯೂ ಆ ಬರುವಂಥದ್ದು, ಉತ್ತರ ಪದದಲ್ಲಿಯೂ ಅಥವಾ ಸ್ವರ ಬರುವ, ಪೂರ್ವ ಪದದಲ್ಲಿ ಸ್ವರ ಬರುವಂಥದ್ದು, ಹಾಗೆಯೇ ಉತ್ತರ ಪದದಲ್ಲಿಯೂ ಸಹ ಸ್ವರ ಬರ್ತದೆ. ಅದಕ್ಕೆ ನಾವೇನು ಕರಿತೇವೆ, ಸ್ವರ ಸಂಧಿ ಅಂತೇಳಿ ಕರಿತೇವೆ. ಈ ಲೋಪ ಮತ್ತು ಆಗಮ ಸಂಧಿಗಳೇನಾಗಿದೆ, ಸ್ವರ ಸಂಧಿ ಆಗಿದೆ. ಅದೇ ರೀತಿ ಆದೇಶ ಸಂಧಿ ಇದೇನಾಗಿದೆ, ವ್ಯಂಜನ ಸಂಧಿಯಾಗಿದೆ. ವ್ಯಂಜನ ಸಂಧಿ ಅಂತೇಳಿ ಕರಿತೇವೆ. ವ್ಯಂಜನ ಸಂಧಿ ಏನು? ವ್ಯಂಜನ ಸಂಧಿ ಅಂದರೆ ವ್ಯಂಜನ ಬರುವುದು. ಈಗ ಕ, ಕ, ಘ, ಗ, ङ ಅಂತ ವ್ಯಂಜನಗಳೇ ಬರ್ತದೆ. ಪೂರ್ವ ಪದದಲ್ಲೂ ವ್ಯಂಜನ ಬರುವಂಥದ್ದು, ಅದೇ ರೀತಿ ಉತ್ತರ ಪದದಲ್ಲಿ ವ್ಯಂಜನ ಬರುವಂಥದ್ದು. ಅಥವಾ ಪೂರ್ವ ಪದದಲ್ಲಿ ಯಾವುದು ಸ್ವರ ಬಂದು ಉತ್ತರ ಪದದಲ್ಲಿ ಏನಾಗ್ತದೆ, ವ್ಯಂಜನ ಬರ್ತದೆ. ಕೆಲವು ಸಲ ಪೂರ್ವ ಪದದಲ್ಲಿ ವ್ಯಂಜನ ಬರ್ತದೆ, ಉತ್ತರ ಪದದಲ್ಲಿಯೂ ಸಹ ವ್ಯಂಜನ ಬರ್ತದೆ. ಅದಕ್ಕೆ ನಾವು ವ್ಯಂಜನ ಸಂಧಿ ಅಂಥೇಳಿ ಕರಿತೇವೆ. ಸವರ್ಣ ದೀರ್ಘ ಸಂಧಿ ಗುಣ, ವೃದ್ಧಿ, ಎಣ್, ಜಸ್ತ್ವ, ಶ್ಚುತ್ವ, ಅನುನಾಸಿಕ ಸಂಧಿಗಳನ್ನು ನಾವು ಸಂಸ್ಕೃತ ಸಂಧಿ ಅಂಥೇಳಿ ಕರಿತೇವೆ. ಈಗ ಸವರ್ಣ, ಗುಣ, ಸವರ್ಣ ದೀರ್ಘ ಸಂಧಿ, ಇದು ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ
ಈಗ ಕನ್ನಡ ಸಂಧಿಯ ವಿಧಗಳು ಯಾವುದು? ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಈಗ ನಾವು ಸಂಸ್ಕೃತ ಸಂಧಿಯ ಬಗ್ಗೆ ನೋಡುವ, ಸಂಸ್ಕೃತ ಸಂಧಿಯ ವಿಧಗಳ ಬಗ್ಗೆ ನೋಡುವ. ಈಗ ಸಂಸ್ಕೃತ ಸಂಧಿಯ ವಿಧದಲ್ಲಿ ಸವರ್ಣ ದೀರ್ಘ ಸಂಧಿ ಒಂದಾಯಿತು, ಇನ್ನೊಂದು ಗುಣ ಸಂಧಿ, ಗುಣ ಸಂಧಿ, ಇನ್ನೊಂದು ವೃದ್ಧಿ ಸಂಧಿ, ವೃದ್ಧಿ ಸಂಧಿ, ನೆಕ್ಸ್ಟ್ ವೃದ್ಧಿ ಎಣ್ ಸಂಧಿ, ಎಣ್ ಸಂಧಿ, ನೆಕ್ಸ್ಟ್ ಯಾವುದು? ಜಸ್ತ್ವ ಸಂಧಿ, ಜಸ್ತ್ವ ಅಂಥೇಳಿ ಕರಿತೇವೆ, ಜಸ್ತ್ವ ಸಂಧಿ, ಜಸ್ತ್ವ ಸಂಧಿ. ನೆಕ್ಸ್ಟ್ ಇನ್ನೊಂದು ಜಸ್ತ್ವ ಶ್ಚುತ್ವ ಸಂಧಿ, ಶ್ಚುತ್ವ ಸಂಧಿ, ಶ್ಚುತ್ವ ಸಂಧಿ. ಇನ್ನೊಂದು ಅಶ್ಚುತ್ವ ಸಂಧಿ ಆಯಿತು. ಇನ್ನೊಂದು ಅನುನಾಸಿಕ ಸಂಧಿ, ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ. ಈ ರೀತಿಯಾಗಿ ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಅದೇ ರೀತಿ ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಹಾಗೆ ಅನುನಾಸಿಕ ಸಂಧಿ. ಇದು ಸಂಸ್ಕೃತ ಶಬ್ದಗಳನ್ನು ಹೊಂದಿರ್ತದೆ. ಸಂಸ್ಕೃತ ಶಬ್ದ ಅಂದರೆ ಪೂರ್ವ ಪದದಲ್ಲಿಯೂ ಸಂಸ್ಕೃತ ಶಬ್ದ, ಹಾಗೆ ಉತ್ತರ ಪದದಲ್ಲಿಯೂ ಸಹ ಸಂಸ್ಕೃತ ಶಬ್ದವನ್ನು ಹೊಂದಿದರೆ ಅದಕ್ಕೆ ನಾವು ಸಂಸ್ಕೃತ ಸಂಧಿ ಅಂತೇಳಿ ಕರಿತೇವೆ. ಅದರಲ್ಲಿ ಎಷ್ಟು ವಿಧಗಳು? ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ, ಶ್ಚುತ್ವ, ಹಾಗೆ ಅನುನಾಸಿಕ ಸಂಧಿ ಅಂಥೇಳಿ ಇದರ ವಿಧಗಳು. ಈಗ ಒಂದೊಂದರ ಬಗ್ಗೆ ನೋಡುವ. ನಾವು ಲೋಪ ಸಂಧಿ ಅಂದ್ರೇನು ಅಂಥೇಳಿ ನೋಡುವ. ತಿಳ್ಕೊಂಡಿದ್ದೀನಿ ನೀವು 8ನೇ ತರಗತಿಯಿಂದ 9 ಹಾಗೆ ಈಗ 10ನೇ ತರಗತಿಯಲ್ಲಿ ಏನು ನಾವು ಅದನ್ನು ಪುನರಾವರ್ತನೆ ಮಾಡುವ. ಈಗ ಲೋಪ ಸಂಧಿ, ಲೋಪ ಸಂಧಿ, ಲೋಪ ಸಂಧಿ. ಲೋಪ ನಿಮ್ಗೆ ಗೊತ್ತೇ ಇದೆ ಏನು ಲೋಪ? ಏನು ಲೋಪ ಅಂದರೆ ಕಳೆದು ಹೋಗುವಂಥದ್ದು, ಲೋಪವಾಗುವಂಥದ್ದು, ಇಲ್ಲವಾಗುವಂಥದ್ದು. ಅದಕ್ಕೆ ನಾವು ಲೋಪ ಸಂಧಿ ಅಂಥೇಳಿ ಕರಿತೇವೆ. ಈಗ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಬಲ್ಲೆನೆಂದು ಅಂಥೇಳಿ ಕೊಟ್ಟಿದ್ದಾರೆ. ಬಲ್ಲೆನೆಂದು, ಬಲ್ಲೆನು ಅದನ್ನು ಹೇಗೆ ಬಿಡಿಸಿ ಬರೆಯುವುದು? ಬಲ್ಲೆನೂ ಕೂಡಿಸು ಎಂದು ಅಂಥೇಳಿ ನಾವೇನು ಮಾಡ್ತೇವೆ? ಅದನ್ನು ಬಿಡಿಸಿ ಬರಿತೇವೆ. ಈ ಬಿಡಿಸಿ ಬರೆಯುವಾಗ ಇದಕ್ಕೆ ನಾವೇನು ಕರಿತೇವೆ? ಈಚೆಯ ಶಬ್ದಕ್ಕೆ ಹೇಳಿದೆ ನಾನು ಪೂರ್ವ ಪದ, ಇದಕ್ಕೆ ಉತ್ತರ ಪದ ಅಂಥೇಳಿ ಕರಿತೇವೆ, ಅಥವಾ ಪರಪದ ಅಂಥೇಳಿ ಸಹ ಕರಿತೇವೆ, ಪರಪದ ಅಂಥೇಳಿ ಕರಿತೇವೆ. ಈಗ ಬಲ್ಲೆನು ಅಂಥೇಳಿ ಹೇಳುವಾಗ ಅಲ್ಲಿ ಯಾವುದು ಬಂತು? ಯಾವ ಅಕ್ಷರ ಬಂತು? ಈಗ ಬಲ್ಲೆನು, ನೂ ಕೂಡಿಸು ಊ ಬಂತು ಅಲ್ವಾ? ಊ ಎಂಬ ಏನು ಸ್ವರ ಬಂತು, ಇದೇನು ವ್ಯಂಜನ, ಊ ಎಂಬ ಸ್ವರ ಬಂತು. ಅದೇ ರೀತಿ ಎ, ಇಲ್ಲಿ ಎ ಬಂತು, ಎ ಎಂಬ ಸ್ವರ ಬಂತು. ಈಗ ಪೂರ್ವ ಪದದ ಏನಾಗ್ತದೆ? ಒಂದು ಅಕ್ಷರ ಲೋಪವಾಗಿ ಹೋಗುವಂಥದ್ದು, ಇಲ್ಲವಾಗಿ ಹೋಗುವಂಥದ್ದು. ಈಗೇನಾಯಿತು? ಬಲ್ಲೆನೆಂದು ಎಂಬುದಾಗಿ ಆಗ್ತದೆ. ಬಲ್ಲೆನೆಂದು, ಊ ಎಂಬುದೇನಾಗ್ತದೆ? ಲೋಪವಾಗಿ ಈ ಏಕಾರ ಮಾತ್ರ ಬರ್ತದೆ, ಬಲ್ಲೆನೆಂದು ಎಂಬುದಾಗಿ ಆಗ್ತದೆ. ನೆಕ್ಸ್ಟ್ ಮಾತಂತು, ಮಾತು ಕುಡಿಸು ಅಂತು, ಮಾತು ಕುಡಿಸು ಅಂತು ಅಂಥೇಳಿ ಉಂಟು. ಮಾತು, ಮಾತು ಕೂಡಿಸು ಅಂತು. ಮಾತು ಹೇಳುವಾಗ ಯಾವುದು ಬಂತು? ತೂ ಕುಡಿಸು ಊ ಬಂತು. ಮಾತು ಕೂಡಿಸು, ಇಲ್ಲಿ ಆ ಬಂತು. ಇಲ್ಲಿ ಏನಾಯಿತು? ಮಾತಂತು, ಮಾ ಈ ಊ ಎಂಬುದು ಹೋಗ್ತದೆ, ಮಾತಾ ಆ ಬಂತು, ಮಾತಂತು ಎಂಬುದಾಗಿ. ಇಲ್ಲಿ ಏನಾಗ್ತದೆ? ಊಕಾರವು ಲೋಪವಾಗಿ ಹೋಗ್ತದೆ. ನೆಕ್ಸ್ಟ್ ನೋಡುವ. ಸಂಪನ್ನರಾದ, ಸಂಪನ್ನರು ಕೂಡಿಸು ಸಂಪನ್ನರು,
ಸಂಪನ್ನರು ಕೂಡಿಸು ಆದ. ಇಲ್ಲೇನು ಆಗ್ತದೆ? ಸಂಪನ್ನರಾದ ಎಂಬುದಾಗಿ ಆಗ್ತದೆ. ಸಂಪನ್ನರು, ರು ಹೇಳುವಾಗ ಊ ಬರ್ತದೆ ಅಲ್ವಾ? ಊ ಇಲ್ಲಿ ಆ ಬರ್ತದೆ. ಈ ಊಕಾರವು ಲೋಪವಾಗಿ ಹೋಗಿ ಸಂಪನ್ನ ರಾದ ಎಂಬುದಾಗಿ ಆಗ್ತದೆ. ನೆಕ್ಸ್ಟ್ ಇದು ಇಷ್ಟು ನಾವು ಏನು ಲೋಪ ಸಂಧಿಯ ಬಗ್ಗೆ ತಿಳ್ಕೊಂಡಿದ್ದೇವೆ, ಗೊತ್ತಾಯ್ತಲ್ಲ? ಈಗ ಏನು ಬಲ್ಲೆನೆಂದು ಇಲ್ಲಿ ಏನಾಯಿತು? ಪೂರ್ವಪದದ ಒಂದು ಅಕ್ಷರವು ಲೋಪವಾದರೆ ಅದಕ್ಕೆ ನಾವೇನು ಕರಿತೇವೆ? ಲೋಪ ಸಂಧಿಯನ್ನು ಮಾಡುವಾಗ ಪೂರ್ವಪದದ ಒಂದು ಸ್ವರವು ಏನಾಗ್ತದೆ? ಅಲ್ಲಿ ಲೋಪವಾಗಿ ಹೋಗ್ತದೆ. ಅದಕ್ಕೆ ನಾವೇನು ಕರಿತೇವೆ? ಲೋಪ ಸಂಧಿ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಆಗಮ ಸಂಧಿ. ಆಗಮ ಅಂತ ಹೇಳಿದರೆ ಏನು? ಬರುವಂಥದ್ದು. ಆಗಮ ಸಂಧಿ. ಆಗಮ ಸಂಧಿ ಹೆಸರೇ ಹೇಳುವ ಹಾಗೆ ಆಗಮವಾಗುವುದು ಅಂದರೆ ಬರುವುದು. ಆಗಮ ಸಂಧಿ. ಅದರಲ್ಲಿ ನೋಡಿ, ಕೈಯನ್ನು, ಕೈ ಕೂಡಿಸು ಅನ್ನು, ಕೈ ಕೂಡಿಸು ಅನ್ನು ಅಂತ ಹೇಳಿ ಉಂಟು. ಅನ್ನು ಹೇಳುವಾಗ ಕೈ ಆ ಹೋಗಿ ಏನಾಗ್ತದೆ? ಆ ಹೋಗಿ ಯಕಾರ ಬಂದರೆ ಯಕಾರ ಆಗಮ ಸಂಧಿ, ವಕಾರ ಬಂದರೆ ವಕಾರ ಆಗಮ ಸಂಧಿ. ಇಲ್ಲಿ ಆಗಮ ಆಯಿತು. ಯಾವುದು ಆಗಮ ಆಯಿತು? ಇಲ್ಲಿ ಯಕಾರ ಆಗಮ ಆಯಿತು. ಆ ಎಂಬ ಸ್ವರವು ಹೋಗಿ ಯಾ ಎಂಬ ವ್ಯಂಜನವು ಬಂತು. ಅದರಿಂದಾಗಿ ಇದಕ್ಕೆ ನಾವು ಎಂತಾಯಿತು? ಇಲ್ಲಿ ಯಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಮಳೆಯಿಂದ. ಮಳೆ ಕುಡಿಸು, ಮಳೆ ಕುಡಿಸು ಇಂದ, ಮಳೆ ಕುಡಿಸು ಇಂದ ಏನಾಗ್ತದೆ? ಇಲ್ಲಿ ಮ ಳೆ ಈ ಹೋಗಿ ಯಕಾರ ಬಂತು, ಮಳೆಯಿಂದ ಎಂಬುದಾಗಿ ಆಯಿತು. ನೆಕ್ಸ್ಟ್ ಯಾವುದು? ಶಾಲೆಯಲ್ಲಿ. ಶಾಲೆ ಕುಡಿಸು ಅಲ್ಲಿ, ಶಾಲೆಯಲ್ಲಿ ಅಂಥೇಳಿ ಉಂಟು. ಶಾಲೆ ಆ ಹೋಗಿ ಯಕಾರ ಬರ್ತದೆ. ಶಾಲೆಯಲ್ಲಿ ಯಕಾರ ಆಗಮ ಸಂಧಿ. ನೆಕ್ಸ್ಟ್ ಮರವನ್ನು. ಮರ ಕುಡಿಸು, ಮರ ಕುಡಿಸು ಅನ್ನು. ಇಲ್ಲಿ ಯಾವುದು ಬಂತು? ಮರ ಹೇಳುವಾಗ ಮರ ಆ ವಾ ಬರ್ತದೆ, ವಕಾರ ಆಗಮ ಸಂಧಿ. ಮಗುವಿಗೆ. ಮಗು ಕುಡಿಸು, ಮಗು ಕುಡಿಸು ಹೀಗೆ ಈ ಕಾರ ಹೋಗಿ ವಕಾರ ಬರ್ತದೆ, ಮಗುವಿಗೆ ಎಂಬುದಾಗಿ ಆಗ್ತದೆ. ಮಗುವಿಗೆ ಎಂಬುದಾಗಿ ಆಗ್ತದೆ. ಈ ರೀತಿಯಾಗಿ ನಾವೇನು ಹೊಸದಾಗಿ ಒಂದು ಅಕ್ಷರವು ಏನಾಗುವಂಥದ್ದು? ಆಗಮವಾಗುವಂಥದ್ದು. ಅದಕ್ಕೆ ನಾವು ಏನು ಕರಿತೇವೆ? ಆಗಮ ಸಂಧಿ ಅಂತೇಳಿ ಕರಿತೇವೆ. ನೆಕ್ಸ್ಟ್ ನೋಡುವ ಆದೇಶ ಸಂಧಿ. ಆದೇಶ ಸಂಧಿ. ಆದೇಶ ಸಂಧಿಯಲ್ಲಿ ಏನಾಗುವಂಥದ್ದು? ಈಗ ಮಳೆಗಾಲ, ಅಲ್ಲಿ ಕ ತ ಪ ಈ ವ್ಯಂಜನಗಳಿಗೆ ಅದೇ ವ್ಯಂಜನದ ಮೂರನೇ ಅಕ್ಷರ ಆದೇಶವಾಗಿ ಬರುವಂಥದ್ದು. ಈಗ ಮಳೆಗಾಲ ಅಂತ ಹೇಳಿ ಉಂಟು. ಈಗ ಮಳೆ ಕುಡಿಸು ಕಾಲ ಅಂತ ಹೇಳಿ ಆಗ್ತದೆ. ನಾವು ಏನು ಅದನ್ನು ಬಿಡಿಸಿ ಬರೆಯುವಾಗ ಅಲ್ಲೇನು ಈ ಕ ತ ಪ ಈ ವ್ಯಂಜನಗಳಿಗೆ ಅದೇ ವ್ಯಂಜನದ ಮೂರನೇ ವ್ಯಂಜನ ಯಾವುದು? ಕಾದು ಮೂರನೇ ವ್ಯಂಜನ ಇದು ಕಾಕ ಗ, ತ ತ ದ, ಇಲ್ಲಿ ಬ. ಈ ರೀತಿಯಾಗಿ ಅದೇ ವ್ಯಂಜನದ ಮೂರನೇ ವ್ಯಂಜನ ಆದೇಶವಾಗಿ ಬರ್ತದೆ. ಮಳೆ ಎಂಬುದು ಹಾಗೆ ಇರ್ತದೆ. ಇಲ್ಲಿ ಕಾಕ ಗ, ಮಳೆಗಾಲ ಎಂಬುದಾಗಿ ಆಗ್ತದೆ. ಇದಕ್ಕೆ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಮೈದೋರು. ಮೈ ಕುಡಿಸು, ಕುಡಿಸು ತೋರು, ತೋರು ಅಂಥೇಳಿ ಇದನ್ನು ಹೀಗೆ ಬಿಡಿಸಿ ಬರೆಯುವುದು. ಮೈ ಪೂರ್ವಪದ, ಅದೇ ರೀತಿ ತ ತ ದ ದೋ, ಮೈದೋರು ಅಂಥೇಳಿ ಆಗ್ತದೆ. ಅದೇ ವ್ಯಂಜನದ ಮೂರನೇ ವ್ಯಂಜನ ಆದೇಶವಾಗಿ ಬರುವುದು. ನೆಕ್ಸ್ಟ್ ಬೆಂಬತ್ತು.
ಬೆನ್ ಕೂಡಿಸು ಪತ್ತು, ಇಲ್ಲೇನಾಯಿತು ಬೆಂ. ಪಾಪ ಬ ಅದೇ ವ್ಯಂಜನದ ಮೂರನೇ ವ್ಯಂಜನ ಆದೇಶವಾಗಿ ಬಂತು. ನೆಕ್ಸ್ಟ್ ಕಡುವೆಳ್ಪು, ಕಡು ಕೂಡಿಸು ಬೆಳ್ಪು. ಇಲ್ಲಿ ಏನಾಯಿತು, ಆದೇಶ ಸಂಧಿಯಲ್ಲಿ ಇನ್ನೊಂದು ನೀವು ಕಾಣ್ಬೋದು, ಈ ಪ ಪ ಬ ಮ ಈ ವ್ಯಂಜನಗಳಿಗೆ ಈ ವ್ಯಂಜನ ಬಂದರೆ ಏನಾಗ್ತದೆ, ವಕಾರ ಬರುವಂಥದ್ದು. ಇನ್ನೊಂದು ಗಮನಿಸೋದಾದರೆ ನೀವು ಒಂದು ಯಾವುದಾಯಿತು, ಈ ಕ ಟ ಪಗಳಿಗೆ ಏನಾಗ್ತದೆ, ಅದೇ ವ್ಯಂಜನದ ಮೂರನೆಯ ವ್ಯಂಜನ ಬರುವಂಥದ್ದು. ಯಾವುದು, ಕ ಕ ಗ ಪಾಪ ಟ ತ ದ ಪಾಪ ಬ ಈ ರೀತಿಯಾಗಿ ಏನು ಬರುವಂಥದ್ದು, ಅದೇ ವ್ಯಂಜನದ ಮೂರನೆಯ ವ್ಯಂಜನ ಆದೇಶವಾಗಿ ಬರುವಂಥದ್ದು. ಇನ್ನೊಂದೇನೆಂದರೆ ಪ ಬ ಮ ಈ ವ್ಯಂಜನ ಬಂದಿದ್ರೆ ಏನಾಗ್ತದೆ, ಅಲ್ಲಿ ವಕಾರ ಬರುವಂಥದ್ದು. ಇದು ಸಹ ನೀವು ನೆನ್ಪಿಟ್ಕೊಳ್ಬೇಕು. ಪ ಬ ಮ ಈ ವ್ಯಂಜನವು ಬಂದಿದೆ, ಒಂದು ವೇಳೆ ಬಂದರೆ ಆಗ ಏನಾಗ್ತದೆ, ವಕಾರವು ಬಂದರೆ ಅದು ಸಹ ಏನಾಗ್ತದೆ, ಆದೇಶ ಸಂಧಿ ಅಂತೇಳಿ ಅದಕ್ಕೆ ಕರಿತೇವೆ. ಈಗ ನೋಡಿ ಯಾವುದು ಬಂದಿದೆ ಇಲ್ಲಿ, ಬ ಬೆ ಕಡು ಬೆಳ್ಪು ಅಂತ ಹೇಳಿ ಉಂಟು. ಅಲ್ಲಿ ಏನಾಗಿದೆ, ವಕಾರ ಬರಬೇಕೀಗ. ಕಡು ಏನಾಗ್ತದೆ, ಕಡು ವೆಳ್ಪು ಅಂಥೇಳಿ ಆಗ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಪ ಬ ಮ ಈ ವ್ಯಂಜನೆಗಳಿಗೆ ವಕಾರ ಬರುವಂಥದ್ದು. ಈಗ ಏನಾಯಿತು, ಬ ಬಂತು, ಅದಕ್ಕೆ ನಾವು ವಕಾರ ಆದೇಶವಾಗಿ ಬಂತು. ಇದಕ್ಕೆ ಸಹ ನಾವು ಏನು ಕರಿತೇವೆ, ಆದೇಶ ಸಂಧಿ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಮೆಲ್ವಾತು, ಮೆಲು ಮಾತು, ಮೆಲು ಕುಡಿಸು ಮಾತು ಅಂಥೇಳಿ ಬರ್ತದೆ. ಮೆಲು ಕುಡಿಸು ಮಾತು. ನೋಡಿ ಮಕಾರ ಬಂತಲಲ್ಲಿ, ಮಕಾರ ಬಂದಾಗ ಯಾವುದು ಬರ್ತದೆ, ವಕಾರ ಬರ್ತದೆ. ಮೆಲ್ವಾತು ಅಂಥೇಳಿ ಆಗ್ತದೆ. ಮೆಲ್ವಾ ವಕಾರ ಬಂತು ನೋಡಿ ಇಲ್ಲಿ, ವಕಾರ ಮೆಲ್ವಾತು ಎಂಬುದಾಗಿ ಆಯಿತು. ಈ ರೀತಿಯಾಗಿ ನಾವು ಎರಡನ್ನು ಗಮನಿಸಬೇಕು. ಯಾವುದರಲ್ಲಿ, ಆದೇಶ ಸಂಧಿಯಲ್ಲಿ ಒಂದು ಕ ತ ಪಗಳಿಗೆ ಅದೇ ವ್ಯಂಜನದ ಗ ದ ಬಗಳು ಆದೇಶವಾಗಿ ಬರುವಂಥದ್ದು. ಇನ್ನೊಂದು ಪ ಬ ಮ ವ್ಯಂಜನಗಳು ಬಂದರೆ ಅದರ ಸ್ಥಾನಕ್ಕೆ ಯಾವುದು ಬರುವಂಥದ್ದು, ವಕಾರವು ಆದೇಶವಾಗಿ ಬರುವಂಥದ್ದು. ಇದಕ್ಕೆ ನಾವು ಆದೇಶ ಸಂಧಿ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ಆದೇಶ ಸಂಧಿಯವರೆಗೆ ಆಯಿತು. ನೆಕ್ಸ್ಟ್ ಸಂಸ್ಕೃತ ಸಂಧಿಯ ಕಡೆಗೆ ಗಮನ ಹರಿಸುವ. ಸಂಸ್ಕೃತ ಸಂಧಿಯಲ್ಲಿ ಫಸ್ಟ್ ಒನ್ ಯಾವುದು, ಸವರ್ಣ ದೀರ್ಘ ಸಂಧಿ. ಸವರ್ಣ ಹೆಸರೇ ಹೇಳುವ ಹಾಗೆ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಅಂದರೆ ಈಗ ಆ ಇದ್ರೆ ಅದರ ಎದುರಿಗೆ ಆ ಅಂದರೆ ಸವರ್ಣ ಒಂದೇ ಸ್ಥಾನದಲ್ಲಿ ಹುಟ್ಟುವಂತಹ ಸ್ವರಗಳು ಪರವಾದರೆ ಅದೇನಾಗ್ತದೆ, ದೀರ್ಘ ಸ್ವರವಾಗುವಂಥದ್ದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೇವೆ. ಈಗ ಮಹಾ ಕುಡಿಸು ಆತ್ಮ ಅಂತ ಹೇಳಿ ಉಂಟು. ಮಹಾ ಕುಡಿಸು ಆತ್ಮ, ಮಹಾ ಕುಡಿಸು ಆತ್ಮ ಅಂತ ಹೇಳಿದೆ. ಹಾಗೇನಾಗ್ತದೆ, ಮಹಾ ಹೇಳುವಾಗ ಆ ಬಂತು, ಕುಡಿಸು ಆ, ಅದೇನಾಗ್ತದೆ, ದೀರ್ಘವಾಗ್ತದೆ, ಮಹಾತ್ಮ ಎಂಬುದಾಗಿ ಆಗ್ತದೆ. ಮಹಾತ್ಮ. ಸವರ್ಣ ಸ್ವರಗಳು ಒಂದೇ ಸ್ಥಾನದಲ್ಲಿ ಹುಟ್ಟುವಂಥದ್ದು. ಇದು ದೀರ್ಘವಾಗಿದೆ, ಇದು ಹ್ರಸ್ವವಾಗಿದೆ, ಆದರೂ ಸಹ ಅದು ಹುಟ್ಟುವಂತಹ ಸ್ಥಾನ. ಆ ಹೇಳುವಾಗ ನಾವು ಹುಟ್ಟುವಂತಹ ಸ್ಥಾನ. ಈ ಹೇಳುವಾಗ ಅದು ಹುಟ್ಟುವ ಸ್ಥಾನವನ್ನು ಗಮನಿಸಿ. ಈ ಹ್ರಸ್ವ ಮತ್ತು ದೀರ್ಘ ಆಗಿದ್ರೂ ಸಹ ಹುಟ್ಟುವ ಸ್ಥಾನ ಒಂದೇ ಆಗಿರ್ತದೆ. ಅದು ಸವರ್ಣ ಸ್ವರ ಅಂಥೇಳಿ ಅದಕ್ಕೆ ಕರಿತೇವೆ ನಾವು. ಅದು ಪರವಾದಾಗ ಈಗ ಈ ಮತ್ತು ಕುಡಿಸು ಈ ಬಂದರೆ ಏನಾಗ್ತದೆ, ಈ ದೀರ್ಘವಾಗ್ತದೆ. ಈ ಬಂದು ಕುಡಿಸು ಈಕಾರ ಬಂದರೂ ಸಹ ಅದೇನಾಗ್ತದೆ, ದೀರ್ಘವಾಗ್ತದೆ. ಊ ಕುಡಿಸು ಊ ಬಂದರೆ ಅದು ದೀರ್ಘವಾಗುವಂಥದ್ದು. ಈ ರೀತಿಯಾಗಿ ಸವರ್ಣ ಸ್ವರಗಳು ಪರವಾದರೆ ಅದು ದೀರ್ಘವಾಗುವುದಕ್ಕೆ ನಾವೇನು ಕರಿತೇವೆ, ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೇವೆ.
ನೆಕ್ಸ್ಟ್ ಗಿರೀಶ, ಗಿರಿ ಕುಡಿಸು ಈಶ, ಗಿರಿ ಕುಡಿಸು ಈಶ, ಗಿರೀಶ, ಗಿರೀಶ ಎಂಬುದಾಗಿ ಆಗ್ತದೆ. ಇಲ್ಲೇನಾಯಿತು, ಗಿರಿ ಹೇಳುವಾಗ ಈ ಕಾರ ಬಂತು, ಗುಡಿಸು ದೊಡ್ಡ ದೀರ್ಘ ಈ ಬಂತು. ಅದೇ ರೀತಿ ಅದೇನಾಗ್ತದೆ, ದೀರ್ಘವಾಗುವಂಥದ್ದು ಗಿರೀಶ ಅಂತ ಹೇಳಿ ಆಗುವಂಥದ್ದು. ನೆಕ್ಸ್ಟ್ ಸುರಾಸುರ, ಸುರ ಕುಡಿಸು, ಸುರ ಕುಡಿಸು ಅಸುರ, ಅಸುರ ಏನಾಗ್ತದೆ, ಸುರ ಹೇಳುವಾಗ ಆಕಾರ ಬಂತು, ಕುಡಿಸು ಆಕಾರ ಬಂತು. ಈಗ ಒಂದೇ ಸವರ್ಣ ಸ್ವರಗಳು ಪರವಾಗಿದೆ. ಪೂರ್ವ ಪದದಲ್ಲಿಯೂ ಆ, ಉತ್ತರ ಪದದಲ್ಲಿಯೂ ಸಹ ಆ ಬಂದಿದೆ. ಆಗೇನಾಗ್ತದೆ, ಅದು ದೀರ್ಘವಾಗಿ ಏನಾಗ್ತದೆ, ಸುರಾಸುರ, ಸುರಾಸುರ ಎಂಬುದಾಗಿ ಆಗ್ತದೆ. ನೆಕ್ಸ್ಟ್ ವಧೂಪೇತ, ವಧು ಕುಡಿಸು ಉಪೇತ, ವಧು ಕುಡಿಸು ಉಪೇತ, ವಧು ಹೇಳುವಾಗ ಹೂ ಬಂತು, ಕುಡಿಸು ಹೂ, ಹೂ, ವಧೂಪೇತ, ವಧೂಪೇತ. ನೆಕ್ಸ್ಟ್ ಗುಣಸಂಧಿಯ ಬಗ್ಗೆ ನೋಡುವ. ಗುಣಸಂಧಿಯಲ್ಲಿ ಏನಾಗ್ತದೆ, ಗುಣಸಂಧಿ ಅದರಲ್ಲಿ ನೋಡಿ, ದೇವೇಂದ್ರ, ದೇವ ಕುಡಿಸು ಇಂದ್ರ, ದೇವ ಕುಡಿಸು ಇಂದ್ರ ಅಂತ ಹೇಳಿ ಬಂತು. ಇದರಲ್ಲಿ ನಾವು ಮೂರು ಇದನ್ನು ಪೂರ್ವ ಪದದಲ್ಲಿ ಏನು ನೋಡಿ, ಇದರಲ್ಲಿ ದೇವ ಆ ಒಂದು ಪೂರ್ವ ಪದದಲ್ಲಿ ಈ ಕಾರಗಳು ಬಂದಾಗ, ಈ ಕಾರಗಳು ಬಂದಾಗ ಅವುಗಳ ಸ್ಥಾನದಲ್ಲಿ ಏಕಾರವು ಆದೇಶವಾಗಿ ಬರ್ತದೆ. ನೋಡಿ, ಪೂರ್ವ ಪದದಲ್ಲಿ ಆ ಕಾರಗಳು ಬಂದಾಗ, ಉತ್ತರ ಪದದಲ್ಲಿ ಈ ಕಾರಗಳು ಬಂದಾಗ ಅವುಗಳ ಸ್ಥಾನದಲ್ಲಿ ಏಕಾರವು ಬರ್ತದೆ, ಏಕಾರ. ಪೂರ್ವ ಪದದಲ್ಲಿ ಆ ಕಾರಗಳು ಬಂದು ಉತ್ತರ ಪದದಲ್ಲಿ ಊಕಾರಗಳು ಬಂದಾಗ ಅವುಗಳ ಸ್ಥಾನದಲ್ಲಿ ಓಕಾರವು ಆದೇಶವಾಗಿ ಬರ್ತದೆ. ನೆಕ್ಸ್ಟ್ ನೋಡಿ, ಆಕಾರಗಳು ಬಂದಾಗ ಪೂರ್ವ ಪದದಲ್ಲಿ ಋಕಾರವು ಆದೇಶವಾಗಿ ಬಂದರೆ ಅದು ಅರ್ಕಾರವೇ ಆದೇಶವಾಗಿ ಬರ್ತದೆ. ಈ ಮೂರನ್ನು ನೀವು ನೆನ್ಪಿಟ್ಕೊಳ್ಬೇಕು. ಪೂರ್ವ ಪದದಲ್ಲಿ ಆಕಾರ ಬಂದಿದೆ, ಆಕಾರ ದೇವ ಹೇಳುವಾಗ ಊ ಕುಡಿಸು ಆ ಬಂದಿದೆ. ಅದೇ ರೀತಿ ಉತ್ತರ ಪದದಲ್ಲಿ ಈ ಕಾರ ಬಂದಿದೆ, ಆ ಮತ್ತೆ ಈ ಬಂದಾಗ ಯಾವುದು ಬರ್ತದೆ, ಆ ಕುಡಿಸು ಈ ಕಾರ ಬಂದಾಗ ಯಾವುದು ಬರ್ತದೆ ಹೇಳಿದೆ ನಾನು, ಏಕಾರ ಬರ್ತದೆ. ಏನಾಗ್ತದೆ ಅಲ್ಲಿ, ದೇವೇಂದ್ರ, ದೇವೇಂದ್ರ ಎಂಬುದಾಗಿ ಆಗ್ತದೆ, ದೇವೇಂದ್ರ. ಏಕಾರ ಬಂತು, ಆ ಕುಡಿಸು ಏಕಾರ ಬರ್ತದೆ, ದೇವೇಂದ್ರ. ನೆಕ್ಸ್ಟ್ ನೋಡಿ, ಜ್ಞಾನೇಶ್ವರ, ಜ್ಞಾನ ಕುಡಿಸು ಈಶ್ವರ, ಜ್ಞಾನ ಕುಡಿಸು ಈಶ್ವರ, ಜ್ಞಾನ, ಜ್ಞಾನ ಕುಡಿಸು ಈಶ್ವರ. ಇಲ್ಲಿ ನೋಡಿ ಯಾವುದು ಬಂತು, ಜ್ಞಾನ ಹೇಳುವಾಗ ಆ ಬಂತು. ನೆಕ್ಸ್ಟ್ ಕುಡಿಸು ಈ ಕಾರ ಬಂತು, ಈ ಕಾರ ಬಂದರೆ ಯಾವುದು ಬರ್ತದೆ ಹೇಳಿದೆ ನಾನು, ಏಕಾರ ಬರ್ತದೆ. ಏನಾಗ್ತದೆ ಆಗ, ಜ್ಞಾನೇಶ್ವರ ಎಂಬುದಾಗಿ ಆಗ್ತದೆ, ಜ್ಞಾನೇಶ್ವರ, ಜ್ಞಾನೇಶ್ವರ ಎಂಬುದಾಗಿ ಆಗ್ತದೆ. ನೆಕ್ಸ್ಟ್ ನೋಡಿ, ಸೂರ್ಯೋದಯ, ಸೂರ್ಯ ಕುಡಿಸು ಉದಯ, ಸೂರ್ಯ, ಸೂರ್ಯ ಕುಡಿಸು ಉದಯ. ಸೂರ್ಯ ಹೇಳುವಾಗ ಆಕಾರ ಬಂತು, ಕುಡಿಸು ಯಾವುದು ಬಂತಲ್ಲಿ, ಊಕಾರ ಬಂತು ಅಲ್ವಾ. ಊಕಾರ ಬಂದಾಗ ಯಾವುದು ಬರ್ತದೆ ಹೇಳಿದೆ ನಾನು, ಓಕಾರ ಬರ್ತದೆ, ಓಕಾರ ಬರ್ತದೆ. ಸೂರ್ಯೋದಯ ಎಂಬುದಾಗಿ ಆಗ್ತದೆ, ಸೂರ್ಯೋದಯ, ಸೂರ್ಯೋದಯ.
ನೆಕ್ಸ್ಟ್ ಮಹರ್ಷಿ. ಮಹರ್ಷಿ ನೆಕ್ಸ್ಟ್ ಇದಕ್ಕೆ ಉದಾಹರಣೆ, ಅರ್ಕಾರಕ್ಕೆ ಉದಾಹರಣೆ. ಮಹಾ ಕುಡಿಸು ಋಷಿ, ಮಹಾ ಕುಡಿಸು ಋಷಿ. ಮಹರ್ಷಿ ಅಲ್ಲಿ ಏನಾಗ್ತದೆ, ಮಹಾ ಹೇಳುವಾಗ ಆ ಬಂತು, ಕುಡಿಸು ಋಕಾರ ಬಂತು, ಋಕಾರ ಬಂದಾಗ ಅರ್ಕಾರವೇ ಆದೇಶವಾಗಿ ಬಂದು ಮಹರ್ಷಿ ಎಂಬುದಾಗಿ ಆಗ್ತದೆ, ಮಹರ್ಷಿ ಎಂಬುದಾಗಿ ಆಗ್ತದೆ. ನೆಕ್ಸ್ಟ್ ಮಹೇಶ. ಮಹಾ ಕುಡಿಸು ಈಶ, ಮಹಾ ಕುಡಿಸು ಈಶ. ಮಹಾ ಹೇಳುವಾಗ ಹೂ ಕುಡಿಸು ಆ, ಮಹಾ ಕುಡಿಸು ಈಕಾರ ಬಂತು, ಆ ಕುಡಿಸು ಈಕಾರ ಬಂದಾಗ ಯಾವುದು ಬರ್ತದೆ, ಏಕಾರ ಬರ್ತದೆ, ಮಹೇಶ ಎಂಬುದಾಗಿ ಆಯಿತು. ಇದೆಲ್ಲ ನಾವು ಗುಣಸಂಧಿಗೆ ಉದಾಹರಣೆಯನ್ನು ಕಾಣ್ಬೋದು. ನೆಕ್ಸ್ಟ್ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ವೃದ್ಧಿ ಸಂಧಿ. ವೃದ್ಧಿ ಸಂಧಿಯಲ್ಲಿ ನೋಡಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏಕ ಕುಡಿಸು ಏಕ. ಇದೇನಾಗ್ತದೆ ಇಲ್ಲಿ, ಆ ಕುಡಿ ಏಕ ಹೇಳುವಾಗ ಕುಡಿಸು ಏನು ಬಂತು, ಆ ಬಂತು. ಅದೇ ರೀತಿಯಲ್ಲಿ ಏಕಾರ ಬಂತು. ಇಲ್ಲೇನಾಗ್ತದೆ, ಆಕಾರಗಳಿಗೆ ಇಲ್ಲಿ ಪೂರ್ವ ಪದದಲ್ಲಿ ಆ ಬಂದರೆ ಅಲ್ಲಿ ಐಕಾರಗಳು ಆದೇಶವಾಗಿ ಬಂದರೆ ಐಕಾರವೇ ಆದೇಶವಾಗಿ ಬರ್ತದೆ. ಇನ್ನೊಂದು ಆಕಾರಗಳಿಗೆ ಪೂರ್ವ ಪದದಲ್ಲಿ ಆಕಾರಗಳು ಬಂದು ಔಕಾರಗಳು ಆದೇಶವಾಗಿ ಬಂದರೆ ಔಕಾರವೇ ಆದೇಶವಾಗಿ ಬರ್ತದೆ, ಔಕಾರವೇ ಆದೇಶವಾಗಿ ಬರ್ತದೆ. ಇದಕ್ಕೆ ನಾವು ಏನು ಕರಿತೇವೆ, ವೃದ್ಧಿ ಸಂಧಿ ಅಂತ ಹೇಳಿ ಕರಿತೇವೆ. ಗೊತ್ತಾಯ್ತಲ್ಲ. ಐಕಾರಕ್ಕೆ ಎಲ್ಲಿಯಾದರೂ ಆ ಪೂರ್ವ ಪದದಲ್ಲಿ ಆಕಾರ ಬಂದು ಉತ್ತರ ಪದದಲ್ಲಿ ಐಕಾರಗಳು ಅಥವಾ ಐಕಾರ ಬಂದಿದ್ರೆ ಐಕಾರವೇ ಆದೇಶವಾಗಿ ಬರ್ತದೆ. ನೆಕ್ಸ್ಟ್ ನೋಡಿ, ಪೂರ್ವ ಪದದಲ್ಲಿ ಆಕಾರ ಬಂದಿದ್ರೆ ಉತ್ತರ ಪದದಲ್ಲಿ ಅಥವಾ ಔಕಾರ ಬಂದಿದ್ರೆ ಔಕಾರವೇ ಆದೇಶವಾಗಿ ಬರ್ತದೆ, ಔಕಾರವೇ ಆದೇಶ. ಈಗ ಇಲ್ಲಿ ಯಾವುದು ಬಂದಿದೆ ನೋಡಿ, ಆಕಾರ ಬಂದಿದೆ. ಆಕಾರ ಬಂದು ಯಾವುದು ಬಂದಿದೆ ಅಲ್ಲಿ, ಏಕಾರ ಬಂದಿದೆ. ಆಗ ಯಾವುದು ಬರಬೇಕು ಹೇಳಿದೆ ನಾನು, ಐಕಾರವೇ ಆದೇಶವಾಗಿ ಬರ್ತದೆ. ಏನಾಗ್ತದೆ ಆಗ, ಏಕೈಕ. ಐಕಾರ ಬಂತು ನೋಡಿ ಇಲ್ಲಿ, ಏಕೈಕ. ಏಕ ಕುಡಿಸು ಏಕ ಇದ್ರೂ ಸಲಿ ಏಕಾರ ಬಂತು. ಆಕಾರದ ಎದುರಿಗೆ ಏಕಾರ ಬಂದರೆ ಅದು ಐಕಾರ ಆದೇಶವಾಗಿ ಬರ್ತದೆ. ನೆಕ್ಸ್ಟ್ ಜನೈಕ್ಯ. ಜನ ಕುಡಿಸು ಐಕ್ಯ, ಜನೈಕ್ಯ. ಇಲ್ಲಿ ಏನು ಬಂದಿದೆ, ಜನ ಹೇಳುವಾಗ ಆಕಾರ ಬಂತು, ಕುಡಿಸು ಐಕಾರವೇ ಬಂದಿದೆ. ಅದರಿಂದಾಗಿ ಐಕಾರವೇ ಆದೇಶವಾಗಿ ಜನೈಕ್ಯ ಎಂಬುದಾಗಿ ಆಗ್ತದೆ, ಜನೈಕ್ಯ ಎಂಬುದಾಗಿ ಆಗ್ತದೆ. ನೆಕ್ಸ್ಟ್ ವನೌಷಧಿ ನೋಡಿ, ಅವು ಬಂದಿದೆ. ವನೌಷಧಿ, ವನ ಕುಡಿಸು ಔಷಧಿ, ಔಷಧಿ. ಇಲ್ಲಿ ಆ ಬಂದಿದೆ ಪೂರ್ವ ಪದದಲ್ಲಿ. ಉತ್ತರ ಪದದಲ್ಲಿ ಯಾವುದು ಬಂದಿದೆ, ಔ ಬಂದಿದೆ, ಔಕಾರ ಬಂದಿದೆ. ಔಕಾರ ಬಂದಾಗ ಯಾವುದು ಬರ್ತದೆ, ಔಕಾರವೇ ಆದೇಶವಾಗಿ ಬರ್ತದೆ, ವನೌಷಧಿ ಎಂಬುದಾಗಿ ಆಗ್ತದೆ, ವನೌಷಧಿ. ನೆಕ್ಸ್ಟ್ ಅಷ್ಟೈಶ್ವರ್ಯ. ಅಷ್ಟ ಕುಡಿಸು ಐಶ್ವರ್ಯ, ಅಷ್ಟ ಕುಡಿಸು ಐಶ್ವರ್ಯ. ಹೇಳುವಾಗ ಅಷ್ಟ ಕುಡಿಸು ಐ ಬಂದಿದೆ. ಐ ಬಂದಾಗ ಐಕಾರವೇ ಆದೇಶವಾಗಿ ಬಂದು ಅಷ್ಟೈಶ್ವರ್ಯ.
ಅಷ್ಟೈಶ್ವರ್ಯ, ಅಷ್ಟೈಶ್ವರ್ಯ ಎಂಬುದಾಗಿ ಆಗ್ತದೆ. ಈ ರೀತಿಯಾಗಿ ನಾವೇನು ವೃದ್ಧಿ ಸಂಧಿ. ನೆಕ್ಸ್ಟ್ ಯಣ್ ಸಂಧಿ ನೋಡುವ. ಯಣ್ ಏನು ಎಣ್ ಅಂದರೆ ಯ ರ ಲ ವ. ಇದಕ್ಕೆ ನಾವು ಈ ವ್ಯಂಜನಕ್ಕೆ ನಾವು ಏನು ಕರಿತೇವೆ? ಎಣ್ ಅಂತ ಹೇಳಿ ಕರಿತೇವೆ. ಯಣ್ ಸಂಧಿ, ಯಣ್ ಸಂಧಿ, ಯಣ್ ಸಂಧಿ. ಯ ರ ಲ ವ. ಇದಕ್ಕೆ ನಾವು ವ್ಯಂಜನಕ್ಕೆ ಯಣ್ ಅಂಥೇಳಿ ಕರಿತೇವೆ. ಇಲ್ಲಿ ಏನಾಯ್ತು ಈಗ? ಅತ್ಯವಸರ. ಅತ್ಯವಸರ ಹೇಳುವಾಗ ಅತಿ ಕುಡಿಸು ಅವಸರ, ಅತಿ ಕುಡಿಸು ಅವಸರ, ಅತ್ಯವಸರ. ಹೀಗೆ ಆಕಾರ ಬಂದಾಗ ಯಕಾರವು ಆದೇಶವಾಗಿ ಬರುವಂಥದ್ದು ಅತ್ಯವಸರ. ಅದೇ ರೀತಿ ಜಾತ್ಯಾತೀತ, ಜಾತಿ ಕುಡಿಸು ಅತೀತ, ಜಾತ್ಯಾತೀತ. ಅದೇ ರೀತಿ ಕೋಟ್ಯಾಧೀಶ್ವರ, ಕೋಟಿ ಕುಡಿಸು ಅಧೀಶ್ವರ, ಕೋಟ್ಯಾಧೀಶ್ವರ, ಕೋಟಿ ಕುಡಿಸು ಕೋಟಿ ಹೇಳುವಾಗ ಈಕಾರ ಬಂತು, ಕುಡಿಸು ಆಕಾರ ಬಂತು. ಆಕಾರ ಬಂದಾಗ ಯಕಾರವು ಆದೇಶವಾಗಿ ಬರ್ತದೆ. ಅದಕ್ಕೆ ನಾವು ಯಣ್ ಸಂಧಿ ಅಂಥೇಳಿ ಕರಿತೇವೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡುವ ಯಣ್ ಸಂಧಿ, ಹಾಗೆ ಜಸ್ತ್ವ ಸಂಧಿ ಮತ್ತು ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ, ಇಷ್ಟು ಸಂಧಿಗಳು ಬಾಕಿ ಇದೆ. ಮುಂದಿನ ತರಗತಿಯಲ್ಲಿ ಗಮನಿಸುವ. ವಂದನೆಗಳು.